ಧನುರ್ಮಾಸದ 4ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಎದ್ದಿದ್ದು ಬೇಗ ಆದ್ರೂ ರೆಡಿಯಾಗ ಸ್ವಲ್ಪ ಲೇಟ್ ಆಯ್ತು ಅಂತ ಬೇಗನೆ ದೇವರಿಗೆ ಪೂಜೆ ಮಾಡಿ ಹೊರಡೋ ಅಷ್ಟರಲ್ಲಿ ನಮ್ಮ ಅಕ್ಕ ಹುಡುಕ ನಮ್ಮ ಮನೆ ಹತ್ರನೇ ಬಂದ್ಬಿಟ್ಟು. ಅಲ್ಲಿಂದ ಫಸ್ಟ್ ನಾವು ಹೋಗಿದ್ದು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ. ಫಸ್ಟ್ ಹಳ್ಳಿ ಮರ ಪೂಜೆ ಮಾಡಿ ರೌಂಡ್ ಹೊಡೆದು ಒಳಗಡೆ ಹೋಗಿ ದೇವರಿಗೆ ಕೈ ಮುಗಿದು ಈ ಜನವರಿ ಮುಗಿಯೋ ಅಷ್ಟರಲ್ಲಿ 10K ಫಾಲೋವರ್ಸ್ ನ ಕಂಪ್ಲೀಟ್ ಮಾಡಬೇಕು ಅನ್ಕೊಂಡಿದ್ದೀನಿ. 10K ಫಾಲೋವರ್ಸ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಏನ್ ಮಾಡಬೇಕು ಅದನ್ನ ನಾನು ಮಾಡ್ತೀನಿ. ಯಾವುದೇ ರೀತಿ ಅಡಚಣೆ ಬಂದ್ರೆ ದೇವರೇ ನೀನ್ ನೋಡ್ಕೋ ಅಂತ ದೇವ್ರ ಹತ್ರ ಬೇಡ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿ ಪೂಜೆ ಮುಗಿಸಿ ಅಲ್ಲಿಂದ ನಾವು ಹೋಗಿದ್ದು ಗಣಪತಿ ದೇವಸ್ಥಾನಕ್ಕೆ. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ನಮ್ಮ ಬಾಸ್ ನೋಡಕ್ಕೆ. ಇವತ್ತು ನಮ್ಮ ಬಾಸ್ ಸಿಂಪಲ್ ಆಗಿದ್ರು, ಅದ್ದೂರೇ ಕಾಣಿಸ್ತಾ ಇದ್ರು. ಅವ್ರ ಹತ್ರ ಹೋಗಿ ಕೈ ಮುಕ್ಕೊಂಡು ಬೇಡ್ಕೊಂಡು ನಾವು ಹೊರಟಿದ್ದು ನಮ್ಮ ಅಕ್ಕನ ಮನೆಗೆ. ಇವತ್ತು ಏನ್ ವಿಶೇಷ ಅಂತ ಗೊತ್ತಿಲ್ಲ, ಮನೆ ಕೆಲಸ ಎಲ್ಲಾನು ಮುಗಿಸಿ ರಂಗೋಲಿ ಬೇರೆ ಆಗ್ತಾ ಇದ್ಲು. ಇದನ್ನ ನೋಡಿ ನಾನೇ ಒಂದ್ಸಲ ಶಾಕ್ ಆಗೋದೆ. ಇದನ್ನೆಲ್ಲ ನೋಡ್ಕೊಂಡು ನ್ಯೂಟ್ರಿಷನ್ ಸೆಂಟರ್ ಹೋದ ತಕ್ಷಣ ಒಂದ್ ಲೋಟ ಅಫ್ರೆಶ್ ಕೊಟ್ರು. ಅಫ್ರೆಶ್ ಕೊಟ್ಟು ಕುಡ್ದಾಗಿ ಒಂದ್ ಫೋಟೋ ತಗೊಳ್ಳೋ ಅಷ್ಟರಲ್ಲಿ ಶೇಕ್ ಕೂಡ ಹಾಕೊಟ್ಲು. ಶೇಕ್ ನ ಕುಡ್ಕೊಂಡು ಇವತ್ತು ಶೇಕ್ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಅಲ್ಲಿಂದ ನಾನು ಚಕ್ಕೋಡ್ನಳ್ಳಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ. ಅಲ್ಲಿ ನನ್ನ ಹೈಸ್ಕೂಲ್ ಫ್ರೆಂಡ್ಸ್ ಸಿಕ್ಬಿಟ್ಟು ಇಲ್ಲೂ ವಿಡಿಯೋ ಮಾಡ್ಬಿಡ್ತಿ ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇದ್ದ ನನ್ನ. ಬಂದಿರೋದ್ರೆ ವಿಡಿಯೋ ಮಾಡಕ್ಕೆ, ಅದಕ್ಕೆ ವಿಡಿಯೋ ಮಾಡ್ಕೊಂಡು ಬಂದಿರೋ ಚೆಕ್ ನ ಇಸ್ಕೊಂಡು ನಾನು ಹೊರಟಿದ್ದು SBI ಬ್ಯಾಂಕ್ಗೆ. ಅಲ್ಲಿಂದ ಇವತ್ತು ಕಬಿನಿ ಅಡ್ವೆಂಚರ್ಸ್ ಅಲ್ಲಿ ಒಂದು ವಿಡಿಯೋ ಶೂಟ್ ಇತ್ತು ಅಂದ್ಬಿಟ್ಟು ಕಬಿನಿ ಅಡ್ವೆಂಚರ್ಸ್ ಹೋಗಿ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ಮಾಡಕ್ಕೂ ಮುಂಚೆ ಫಸ್ಟೇ ಹೇಳಿದಾಗೆ ಈ ತಿಂಗಳಲ್ಲಿ 10K ಫಾಲೋವರ್ಸ್ ನ ಕಂಪ್ಲೀಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ವಿಡಿಯೋನ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ನನ್ನ ಪೇಜ್ ನ ಫಾಲೋ ಮಾಡ್ತಾ ನನಗೆ ಸಪೋರ್ಟ್ ಮಾಡಿದ್ರೆ ಇದೇ ತರ ಇನ್ಫಾರ್ಮೇಶನ್ ವಿಡಿಯೋ ಮಾಡಕ್ಕೆ ನನಗೂ ತುಂಬಾ ಇಷ್ಟ ಆಗುತ್ತೆ.